ನೋಡಿ ನಾನು ಈಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ನೆನ್ನೆ ಕಬಾಬ್ ಕರೆದಿದ್ದು ಅದು ಎಣ್ಣೆ ಇತ್ತು. ಆ ಎಣ್ಣೆಲಿ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ಅಲ್ವಾ ಅದರಿಂದ. ಈಗ ಅದು ಒಂದು ಸರ್ತಿ ಕಬಾಬ್ ಮಾಡಿರೋದ್ರಿಂದ ಇನ್ನೊಂದು ಸರ್ತಿ ಈ ಥರದಕ್ಕೆ ಏನಕ್ಕಾದ್ರೂ ಬಳಸಿಬಿಟ್ಟು ಅದನ್ನು ಖಾಲಿ ಮಾಡಿಬಿಡಬೇಕು. ಇಲ್ಲದ್ರೆ ಮತ್ತೆ ಕಬಾಬ್ ಎಲ್ಲ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನೀಗ ಬಿರಿಯಾನಿ ಮಾಡೋದಕ್ಕೆ ಆ ಎಣ್ಣೆನ ಬಳಸ್ತಾ ಇದ್ದೀನಿ. ಈಗ ಏನು ಮಾಡೋಣ ಅಂದರೆ ಎಣ್ಣೆ ಹಾಕಿದ್ದಾಯಿತು. ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಫ್ರೈ ಆಗ್ತಾ ಇರಲಿ. ಈಗ ನಾನು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ. ಇದು ಕಲ್ ಹೂವು, ಇದು ಏಲಕ್ಕಿ, ಮತ್ತು ಇದು ಶಾಹಿ ಜೀರಾ ಅಂತ ಹೇಳ್ತಾರೆ ಅದು, ಮತ್ತು ಇದು ಸೋಂಪು. ಇವು ನಾಲ್ಕನ್ನು ಸಹ ಕುಕ್ಕರ್ಗೆ ಹಾಕೊಳ್ಳೋಣ. ಈಗ ಒಂದು ಮೀಡಿಯಂ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಇವೆಲ್ಲ ಫ್ರೈ ಆಗಿದೆ. ಸೊ ಈಗ ಆನಿಯನ್ ಹಾಕೊಂಡೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದು ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಅದು 1 ಸ್ಪೂನ್ ಹಾಕೊಂಡೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ನಂತರ ಇಲ್ಲಿ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ 2 ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಈಗ ಸೊಪ್ಪು ಹಾಕಿದ ಮೇಲೆ ಒಂದೇ ಒಂದು ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಟೊಮೊಟೊ ಹಾಕಬೇಡಿ, ಯಾಕಂದರೆ ಅದು ಹುಳಿ ಜಾಸ್ತಿ ಆದಾಗ ಟೊಮೊಟೊ ಬಾತ್ ಥರ ಫೀಲ್ ಕೊಡುತ್ತೆ. ಅದರಿಂದ ಈಗ ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕೊಳ್ಳೋಣ. ನಂತರ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಧನಿಯಾ ಪೌಡರು ಹಾಕೊಂಡ್ಬಿಡೋಣ. ಲಾಸ್ಟ್ಗೆ ಚಿಕನ್ ಬಿರಿಯಾನಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದು ನಾನು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಚಿಕನ್ ಅಷ್ಟೇ, ಅದಕ್ಕೆ ಇಷ್ಟಿಷ್ಟು ಸಾಕು. ಈಗ ಚಿಕನ್ ಹಾಕೊಂಡ್ಬಿಡೋಣ. ಈಗ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ನಾನು ಚಿಕನ್ಗೆ ಎಷ್ಟು ಬೇಕಷ್ಟು ಹಾಕೊಂಡಿದ್ದೀನಿ. ಆಮೇಲೆ ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ. ಈಗ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸರಿಯಾಗಿರೋ ಥರ ನೀರು ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಾನು ನೀರು ಹಾಕಿದ್ದು ಕುದೀತಾ ಇದೆ. ಈಗ ನಾನು 2.25 ಕಪ್ನ ಅಕ್ಕಿ ತೊಗೊಂಡಿದ್ದೆ. ಸೊ ನಾನಲ್ಲಿ 3.5 ಕಪ್ಪು ನೀರು ಹಾಕೊಂಡಿದ್ದೀನಿ. ಈಗ ನೀರು ಕುದೀತಾ ಇರೋದ್ರಿಂದ ಅಕ್ಕಿ ಹಾಕೊಂಡ್ಬಿಡೋಣ. ಅಕ್ಕಿ ಹಾಕಾದ್ಮೇಲೆ ಅದು ಮತ್ತೆ ಕುದಿದ ಮೇಲೆ ಕ್ಯಾಪ್ ಕ್ಲೋಸ್ ಮಾಡೋಣ. ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸ್ವಲ್ಪ ಈಗ ಕುದೀತಾ ಇರೋ ಹಾಗೇನೆ ಅಕ್ಕಿನೂ ಸಹ ಸಾಫ್ಟ್ ಆದಮೇಲೆ ಲಿಡ್ ಮುಚ್ಕೊಳ್ಳೋಕ್ಕಾಗುತ್ತೆ. ಲಾಸ್ಟ್ಗೆ ಸ್ವಲ್ಪ ಮೊಸರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಸೊ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಸೊ ಇದು 1 ವಿಷಲ್ ಕೂಗಲಿ. ನೋಡಿ, ಈಗ ಸಿಂಪಲ್ಲಾಗಿ ರುಚಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು.